ಇದುವರೆಗೂ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಉಪಮುಖ್ಯಮಂತ್ರಿಗಳಾಗಿರುವಂತಹ ಶಿವಕುಮಾರ್ ಸಾಹೇಬರು ಇಬ್ಬರೂ ಕೂಡ ಅವರ ಸಂಪುಟ ಸಹೋದ್ಯೋಗಿಗಳ ಜೊತೆ ಸರ್ವಪಕ್ಷಗಳ ಪ್ರತಿನಿಧಿಗಳ ಜೊತೆ ಸಭೆಯನ್ನು ಕರೆದರು, ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ನಮ್ಮ ಪಕ್ಷದ ವತಿಯಿಂದಲೂ ನಾವು 3-4 ಜನ ಸಂಸದರು ನಾವು ಭಾಗಿಯಾಗಿದ್ದು ಎಲ್ಲರೂ ಅಭಿಪ್ರಾಯವನ್ನು ಹೇಳಿದ್ದಾರೆ. ನಿನ್ನೆ CWRC ಮೀಟಿಂಗಲ್ಲಿ ಈ ದಿನದಿಂದಲೇ 13ನೇ ತಾರೀಕಿಂದಲೇ ಪ್ರತಿನಿತ್ಯ 5,000 ಕ್ಯೂಸೆಕ್ಸ್ ನೀರನ್ನು ಮುಂದಿನ 15 ದಿನಗಳವರೆಗೂ ಬಿಡಬೇಕು ಅಂತ ಅವರು ಆದೇಶ ಕೊಟ್ಟಿದ್ದಾರೆ. ನಾಳೆ ಬಹುಶಃ CWMA ಮೀಟಿಂಗ್ ಆಗ್ಬೋದು. ಅದರಲ್ಲೂ ಕೂಡ CWRC ಏನು ಡಿಸಿಷನ್ ಕೊಟ್ಟಿದ್ದಾರೆ ಅದೇ ಡಿಸಿಷನ್ನ ಅವರು ಕೂಡ ಅಪ್ಹೋಲ್ಡ್ ಮಾಡ್ತಾರೆ ಅನ್ನೋದು ಸ್ಪಷ್ಟವಾಗಿದೆ. ಸುಪ್ರೀಂ ಕೋರ್ಟಲ್ಲಿ 21ನೇ ತಾರೀಕು ಇದ್ರ ಬಗ್ಗೆ ನಾವು ಹಾಕಿರೋ ಅಪ್ಲಿಕೇಶನ್ ಮೇಲೆ ಚರ್ಚೆಗೆ ಬರುತ್ತೆ. ತಮಿಳುನಾಡವರು ಕೂಡ ಹಾಕಿದ್ದಾರೆ. ಅಲ್ಲಿವರೆಗೂ ಈ CWRC ಏನು ಡಿಸಿಷನ್ ಏನಿದೆಯಲ್ಲ ಅದನ್ನು ಆನರ್ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾಯಿತು. ಆಲ್ ಪಾರ್ಟಿ ಡೆಲಿಗೇಷನ್ ಬಗ್ಗೆ ಚರ್ಚೆ ಆಯಿತು. ನಾವು ಮುಖ್ಯಮಂತ್ರಿಗಳ ಬಗ್ಗೆ ಕರ್ನಾಟಕದ ಹಿತರಕ್ಷಣೆ ಸಂಬಂಧದಲ್ಲಿ ಏನೇ ತೀರ್ಮಾನ ತೆಗೆದುಕೊಂಡ್ರೂ ನಾವು ಬದ್ಧರಾಗಿದ್ದೀವಿ ಅನ್ನೋದನ್ನು ಸ್ಪಷ್ಟಪಡಿಸಿದ್ದೀವಿ. ಆದರೆ 5,000 ಕ್ಯೂಸೆಕ್ಸ್ನ ನೀರನ್ನ ಬಿಡಬೇಕು ಅಂತ CWRC ಏನೊಂದು ಡಿಸಿಷನ್ ಇದೆ, ಆ ಡಿಸಿಷನ್ನ ನೀವು ಆನರ್ ಮಾಡಬೇಡಿ. ನಾವು ನೀರು ನಮಗೆ ಹತ್ರನೇ ನೀರಿಲ್ಲ, ನಮ್ಮ ಹತ್ರ ಸ್ಟ್ಯಾಂಡಿಂಗ್ ಕ್ರಾಪ್ ಇದೆ. ಎಷ್ಟೋ ಕಡೆ ಇನ್ನೂ ಕೂಡ ಸಸಿ ನೆಡುವಂಥ ನಾಟಿ ಕೆಲಸನೂ ಆರಂಭ ಆಗಿಲ್ಲ. ಬೆಂಗಳೂರು ಇರ್ಬೋದು, ಮೈಸೂರು ಇರ್ಬೋದು, ಮಂಡ್ಯ ರಾಮನಗರ ಇರ್ಬೋದು, ಕುಡಿಯೋ ನೀರಿಗೆ ಸಂಬಂಧಪಟ್ಟಾಗೆ ಪ್ರತಿನಿತ್ಯನೂ ಕೂಡ 1,000 ಕ್ಯೂಸೆಕ್ಸ್ ನೀರು ಬೇಕು. ಮಳೆ ಬರುವಂಥ ಲಕ್ಷಣ ಕಾಣಿಸ್ತಿಲ್ಲ. ಮುಂಗಾರು ಮುಗಿಯೋಕ್ಕಾಗೋಯ್ತು, ಇನ್ನು ಹಿಂಗಾರದ ಬಗ್ಗೆ ನಂಬ್ಕೊಳ್ಳೋಕ್ಕಾಗಲ್ಲ. ಬೆಂಗಳೂರು ಒಂದಕ್ಕೆ 12 TMC ಅಷ್ಟು ಕುಡಿಯುವ ನೀರು ಬೇಕಾಗಿದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು CWRC ತೀರ್ಮಾನ ಇದೆಯಲ್ಲ ಅದಕ್ಕೆ ಅನುಗುಣವಾಗಿ ನಡ್ಕೊಳ್ಬಾರ್ದು. ಸುಪ್ರೀಂ ಕೋರ್ಟಿಗೆ ಇನ್ನೊಂದು ಅಪ್ಲಿಕೇಶನ್ ಹಾಕಿ IA ಹಾಕಿ ಅಂತ ಹೇಳಿಬಿಟ್ಟು ನಾವು ಸ್ಪಷ್ಟಪಡಿಸಿದ್ದೀವಿ. ಆಲ್ ಪಾರ್ಟಿ ಡೆಲಿಗೇಷನ್ನ ಪ್ರೈಮ್ ಮಿನಿಸ್ಟರ್ ಹತ್ರ ಕರ್ಕೊಂಡು ಹೋಗೋದ್ರ ಬಗ್ಗೆಯೂ ಕೂಡ ಸಾಕಷ್ಟು ಚರ್ಚೆ ಆಯಿತು. ಇದು ಸುಪ್ರೀಂ ಕೋರ್ಟು ಅಂತಿಮವಾಗಿ ತೀರ್ಮಾನ ತಗೊಳ್ಳೋಂಥದ್ದು. CWRC ಇದೆ, CWMA ಇದೆ. 2018ರಲ್ಲೇ ಸುಪ್ರೀಂ ಕೋರ್ಟ್ ಫೈನಲ್ ತೀರ್ಪು ಕೊಟ್ಟಾಗಿದೆ. ಹಾಗಾಗಿ ಪ್ರೈಮ್ ಮಿನಿಸ್ಟರ್ನ ಇಲ್ಲಿ ಎಳೆಯಕ್ಕೆ ಬರೋದು ಬೇಡ, ಸುಮ್ಮನೆ ಅದಕ್ಕೆ ರಾಜಕಾರಣ ಆಗುತ್ತೆ. ತಮಿಳುನಾಡವರು ಕೋರ್ಟ್ ಮುಖಾಂತರವಾಗಿ ಹೋಗಿ CWRC ಮತ್ತು CWMA ಅದು ಮತ್ತು ಸುಪ್ರೀಂ ಕೋರ್ಟ್ ಮುಖಾಂತರವಾಗಿ ನ್ಯಾಯ ಕೇಳೋದಾದರೆ ಅದೇ ಸುಪ್ರೀಂ ಕೋರ್ಟ್ ಎದುರುಗಡೆ ನಾವು ನಮ್ಮ ಕೇಸನ್ನು ಬಲವಾಗಿ ಮಂಡಿಸಿ ನಾವು ನ್ಯಾಯನ ಪಡ್ಕೊಳ್ಬೇಕೇ ಹೊರತು ಇದರೊಳಗಡೆ ರಾಜಕಾರಣ ಬೇಡ. ಆಲ್ ಪಾರ್ಟಿ ಡೆಲಿಗೇಷನನ್ನು ನಾವು ಕರಿತೀವಿ, ಹೋಗ್ತೀವಿ, ಲೆಟರ್ ಬರಿತೀವಿ ಅಂತೆಲ್ಲ ಹೇಳಿದರು. ಕರ್ನಾಟಕದ ಹಿತರಕ್ಷಣೆ ವಿಚಾರ ಬಂದರೆ ನಾವು ಇದ್ದೀವಿ. ನಾಳೆ ಬೆಳಗ್ಗೆ ಮೇಕೆದಾಟಿನಲ್ಲಿ ನಾವು ಇನ್ನೊಂದು ಡ್ಯಾಮನ್ನು ಕಟ್ಟಬೇಕು, ಈ ವಿಷಯ ಬಂತು ಅಂತಂದರೆ ನಾವು ಆಲ್ ಪಾರ್ಟಿ ಡೆಲಿಗೇಷನನ್ನು ಬರೋಕ್ಕೆ ರೆಡಿ ಇದ್ದೀವಿ. ನಮಗೆ ಅದೊಂದು ಡ್ಯಾಮ್ ಆಗಬೇಕು, ಫ್ಯೂಚರ್ನ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು. ಆದರೆ ಈಗ ಪ್ರಸ್ತುತ ಸುಪ್ರೀಂ ಕೋರ್ಟ್ ಎದುರುಗಡೆ ಕೇಸ್ ಇದೆ. ಇಲ್ಲೇ ನಾವು ಅದನ್ನು ತೀರ್ಮಾನ ಮಾಡ್ಕೊಳ್ಳೋಂಥ ಕೆಲಸ ಆಗಬೇಕು ಅನ್ನೋದನ್ನು ನಾವು ಬಲವಾಗಿ ಮಂಡಿಸಿದ್ದೀವಿ. ನಾವು ಕರ್ನಾಟಕದ ಹಿತರಕ್ಷಣೆಗೆ ಸರ್ಕಾರ ಏನೇನು ನಿರ್ಧಾರ ತಗೊಂಡ್ರೂ ಕೂಡ ನಾವು ಬದ್ಧವಾಗಿರ್ತೀವಿ. ಆದರೆ ನಮ್ಮ ನಿಲುವು ಸ್ಪಷ್ಟ. CWRC ಏನು ತೀರ್ಮಾನ ಕೊಟ್ಟಿದೆ 5,000 ಕ್ಯೂಸೆಕ್ಸ್ ವಾಟರ್ನ ಇವತ್ತಿಂದಲೇ ಮುಂದಿನ 15 ದಿನದವರೆಗೂ ಬಿಡಬೇಕು ಅನ್ನೋದಕ್ಕೆ ನಾವು ಅದಕ್ಕೆ ಪರವಾಗಿಲ್ಲ, ನಾವು ವಿರುದ್ಧವಾಗಿದ್ದೀವಿ. ನಮ್ಮ ರೈತರ ಹಿತರಕ್ಷಣೆ ನಮಗೆ ಮುಖ್ಯ.